ಈ ಸಾಲಿನ ಶೈಕ್ಷಣಿಕ ವರ್ಷವೇ ಮುಗುದಿಲ್ಲ, ಆಗಲೇ ಮುಂದಿನ ವರ್ಷದ ಅಡ್ಮಿಷನ್ ಶುರುವಾಗ್ತಿದೆ, ಭಜನೆ ಮಾಡ್ತಿದ್ದಾರಂತೆ. ಸರ್ಕಾರದ ಶುಲ್ಕ ಕಡಿತಕ್ಕೆ ಇದೀಗ ಖಾಸಗಿ ತಿರುಮಂತ್ರ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಿಗೆ ಮಾಸ್ಟರ್ ಪ್ಲಾನ್. ಬ್ರೇಕಿಂಗ್ ನ್ಯೂಸ್. ಶೈಕ್ಷಣಿಕ ವರ್ಷ 4 ತಿಂಗಳಿರಬೇಕಾದ್ರೆ ಮುಂದಿನ ವರ್ಷದ ಚಿಂತೆ ಈಗ. ಇನ್ನು ಜೂನ್ವರೆಗೆ ತೆರೆದಿರುತ್ತೆ ಶಾಲೆ. ಆದರೆ ಈಗಾಗಲೇ ಸರ್ಕಾರದ ಶುಲ್ಕ ಕಡಿತಕ್ಕೆ ಖಾಸಗಿಯವರು ತಿರುಮಂತ್ರ ಕೊಟ್ಟು ಮುಂದಿನ ವರ್ಷದ ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ ಈಗ. ಅಂದರೆ ಫೀಸ್ ಕಟ್ಟಿಸ್ಕೊಳ್ಳೋಕ್ಕೆ ಈ ಕ್ಷಣ ನೋಡ್ತಾ ಇದ್ದೀರಾ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಶೈಕ್ಷಣಿಕ ವರ್ಷ ಶುರು ಆಗ್ಬೇಕಾದ್ರೆ ಏಪ್ರಿಲ್ನಲ್ಲೋ ಮೇನಲ್ಲೋ ಕಟ್ತಾರೆ. ಸಾಮಾನ್ಯವಾಗಿ ಕಟ್ಟಬೇಕು ನಾವೆಲ್ಲರೂ ಕೂಡ ಮಕ್ಕಳಿಗೆ ಫೀಸ್ಗಳನ್ನು. ಆದರೆ ಇನ್ನೂ ಫೆಬ್ರವರಿ, ಇನ್ನೂ ಎಕ್ಸಾಮ್ ಆಗಿಲ್ಲ ಬೇರೆಯವ್ರಿಗೆಲ್ಲ, ಶೈಕ್ಷಣಿಕ ವರ್ಷ ಮುಗ್ದೇ ಇಲ್ಲ. ಹಂಗೆ ನೋಡೋಕ್ಕೆ ಹೋದರೆ ಆಗಲೇ ಮುಂದಿನ ವರ್ಷದ ಫೀಸ್ ಕಟ್ಟಿ ಅಂತ ಈಗ ಖಾಸಗಿಯವರು ದುಂಬಾಲು ಬೀಳ್ತಿದಾರಂತೆ. 21-22ಕ್ಕೆ ಮತ್ತೆ ಎಲ್ಲ ಖಾಸಗಿ ಶಾಲೆಗಳು ಫೀಸನ್ನು ಪೇ ಮಾಡಬೇಕು, ಅಡ್ಮಿಷನ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜ್ಗಳನ್ನು ಪೇರೆಂಟ್ಸ್ಗೆ ಅಂದರೆ ಪೋಷಕರಿಗೆ ಕಳಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾದಂಥ ಸರಿ ಇದೆ ಅನ್ನೋದು ಪೋಷಕರಲ್ಲಿ ಗೊಂದಲ ಸೃಷ್ಟಿಯಾಗ್ತಿದೆ. ಯಾಕೆಂದರೆ ಈ ಕಳೆದ 20-21 ವರ್ಷಕ್ಕೇ ನಾವು ಯಾವುದೇ ರೀತಿಯಾದಂಥ ಫೀಸನ್ನು ಪಾವತಿ ಮಾಡೋಕ್ಕಾಗದೆ ನಾವು ಇಷ್ಟು ಪೇ ಮಾಡಬೇಕಾ ಅನ್ನೋದು ಒಂದು ಗೊಂದಲದಲ್ಲೇ ಇದ್ದೀವಿ. ಇನ್ನು ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅದಕ್ಕಿಂತ ಮುಂಚಿತವಾಗೇನೆ ಮುಂದೆ ಬರುವಂಥ 21-22ನೇ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇದಕ್ಕೆ ನೀವು ಫೀಸನ್ನು ಪೇ ಮಾಡಬೇಕು ಅನ್ನೋ ಒಂದು ಮೆಸೇಜಸ್ಸು ಖಾಸಗಿ ಶಾಲೆಗಳಿಂದ ಬರ್ತಾ ಇರೋದು ಪೋಷಕರಲ್ಲಿ ಮತ್ತೊಂದು ಗೊಂದಲನ ಸೃಷ್ಟಿ ಮಾಡ್ತಿದೆ. ಖಾಸಗಿ ಶಾಲಾ ಮಂಡಳಿಗಳು ಸುಲಿಗೆ ಮಾಡ್ತಾ ಇದೆ. ಹೇಗಂದರೆ ನೆಕ್ಸ್ಟ್ ಇಯರ್ ಅಂದರೆ ಏನೊಂದು 21-22ನೇ ಸಾಲಿನ ಒಂದು ಅಡ್ಮಿಷನ್ನ ಈಗಾಗಲೇ ಅದು ಪ್ರಾರಂಭ ಮಾಡಿಬಿಟ್ಟಿದೆ. ಇದಕ್ಕಾಗಿ ನಮಗೆ ತುಂಬ ಮೆಸೇಜಸ್ ಬರ್ತಾ ಇದೆ. ಈಗ ನೆಕ್ಸ್ಟ್ ವರ್ಷಕ್ಕೆ ಏನು ಅಡ್ಮಿಷನ್ಸ್ ಬೇಕೋ ಅವರು ಕಳೆದ ಸಾಲಿನಲ್ಲಿ ಪೂರ್ತಿ ಹಣ ಅಂದರೆ ಫೀಸನ್ನು ಒಂದು 100% ಫೀಸ್ನ ಕಟ್ಟಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಸರಿಯಲ್ಲ. ಯಾಕಂದರೆ ನಾವು ಕಳೆದ ತಿಂಗಳಷ್ಟೇ ನಾವು ಆದೇಶವನ್ನು ನೋಡಿದ್ದೀವಿ, ಅದು ಇಂಪ್ಲಿಮೆಂಟ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಸರ್, ಈಗ 21-22ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರ ಇನ್ನೂ ಕೂಡ ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಘೋಷಣೆ ಆಗೋವರೆಗೂ ಕೂಡ ಹೊಸ ಅಡ್ಮಿಷನ್ಗಳನ್ನ ಯಾವುದೇ ಶಾಲೆಗಳು ಮಾಡ್ಕೋಬಾರ್ದು. ಅದು ಮಾಡ್ಕೊಂಡಿದ್ರೆ ಅದು ಇಲ್ಲೀಗಲ್ಲು. ಕೆಲವು ಪ್ರತಿಷ್ಠಿತ ಶಾಲೆಗಳು ಯಾರ್ಯಾರು ಶ್ರೀಮಂತರುಗಳು ಹೊಸ ಅಡ್ಮಿಷನ್ಗೆ ಅಪ್ಲಿಕೇಶನ್ ತಗೊಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಕೂಡ ವಸೂಲು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಮಧ್ಯೆ ಓದುವಂಥ ಕ್ಲಾಸ್ಗಳಲ್ಲಿ ನೀವು ಮುಂದಿನ ವರ್ಷದ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂದರೆ ಈ ವರ್ಷದ ಇದು ಮಾಡ್ಕೊಳ್ಳಲ್ಲ ಅಂತ ಭಾಳ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಶಾಲೆ. ನ್ಯೂಸ್